ಹಾಗಾಗಿ ಎಲ್ಲರಿಗೂ ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯಗಳು. ಭಾಳ ಶ್ರದ್ಧಾಭಕ್ತಿಯಿಂದ ನಾವು ಇವತ್ತು ಕೆಂಪೇಗೌಡರನ್ನು ನೆನೆಯಬೇಕು. ಕೆಂಪೇಗೌಡರು ಈ ಭೂಮಿ ಮೇಲೆ ಹುಟ್ಟಿದ್ದು ನಮ್ಮಂಥ ಮಾನವರನ್ನು ಉದ್ಧಾರ ಮಾಡೋದಕ್ಕೆ, ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕಾಗಿ ಕೆಂಪೇಗೌಡರು ಈ ಭೂಮಿಯ ಮೇಲೆ ಜನಿಸಿದ್ರು. ಇಂಥ ಒಂದು ಸ್ವರ್ಗ ಸಮಾನವಾದಂಥ ಬೆಂಗಳೂರನ್ನು ಕಟ್ಟಿದ್ರು. ಬೆಂಗಳೂರಿನ ಗ್ರಾಮ ದೇವತೆ ಆದಂಥ ಅಣ್ಣಮ್ಮನನ್ನು ಸ್ಥಾಪನೆ ಮಾಡಿದ್ರು. ಅವಳ ಪಾದಕ್ಕೆ ಒಂದು ಕೆರೆಯನ್ನು ಕಟ್ಟಿದ್ರು. ಇವತ್ತು ನಾನೇನು ಹೇಳ್ತೀನಿ, ಯಾರ್ಯಾರು ಬೆಂಗಳೂರಿಗೆ ಬಂದು ನಿಮ್ಮ ಜೀವನ ಕಟ್ಕೊತೀರಿ, ಅವರು ಮಾಡಬೇಕಾರದು ಮೊದಲನೇ ಕೆಲಸ ಅಣ್ಣಮ್ಮನ ಹತ್ರ ಹೋಗಿ ಅಣ್ಣಮ್ಮನ ಪಾದಕ್ಕೆ ಬಿದ್ದು ಕೇಳ್ಕೋಬೇಕು. ಅವ್ವ, ನಾನು ನಿನ್ನ ಮೂರಿಗೆ ಬಂದಿದ್ದೀನಿ, ನಿಮ್ಮ ಮೂರಲ್ಲಿ 4 ತುತ್ತು ಊಟ ಮಾಡಬೇಕು ಅಂತ ಇದ್ದೀನಿ, ನೀನು ನನಗೆ ಅನುಮತಿ ಕೊಡವ ಅಂತ ಕೇಳ್ಕೋಬೇಕು. ಎರಡನೇದಾಗಿ ಕೆಂಪೇಗೌಡರ ಮುಂದೆ ಬಂದು ನಿಂತ್ಕೊಂಡು, ಗೌಡ್ರೆ, ನೀವು ಕಟ್ಟಿದಂಥ ಊರಲ್ಲಿ ಇವತ್ತಿದ್ದೀವಿ, ಈ ಊರಿಗೆ ನಾವು ಯಾವುದು ದ್ರೋಹ ಮಾಡೋದಿಲ್ಲ, ಈ ಊರನ್ನು ನೀವು ಹೆಂಗೆ ಕಟ್ಟಿದ್ರಿ ಹಾಗೆ ನಾವು ಉಳಿಸ್ಕೋತೀವಿ, ಈ ಊರಿನ ಕೆರೆ ಕಟ್ಟೆ ರಸ್ತೆ ಎಲ್ಲನೂ ನೀವು ಹೆಂಗೆ ಇಟ್ಕೊಂಡಿದ್ರಿ ಹಂಗೆ ಇಟ್ಕೊಂಡಿದ್ದೀವಿ ಅಂತ ನಾವು ಅವ್ರನ್ನ ಕೇಳ್ಕೊಂಡು ಅನುಮತಿನ ಆಮೇಲೆ ನಾವು ಬೆಂಗಳೂರಲ್ಲಿ ಜೀವನ ಮಾಡಬೇಕು. ಅಂಥ ಒಂದು ಸ್ವರ್ಗ ಸಮಾನವಾದಂಥ ಊರನ್ನು ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ರು. ಎಷ್ಟು ವಿಷನರಿಯಾಗಿ ಅವರು ಕಟ್ಟಿದ್ರು. ಯಾಕೆಂದರೆ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಪ್ರಪಂಚದ ಎಲ್ಲೆಡೆಯಿಂದ ಜನ ಬರ್ತಾರೆ ಅಂತ. ಯಾಕೆಂತಂದರೆ ಅವತ್ತು ಭಾರತದ 565 ಸಂಸ್ಥಾನದಲ್ಲಿ 565 ರೀತಿಯ ಒಂದು ವರಹಗಳಿತ್ತು, ಅಂದರೆ ಕರೆನ್ಸಿ ಇತ್ತು. ಕೆಂಪೇಗೌಡರ ಕಾಲದಲ್ಲಿ ಇಡೀ ಭಾರತದಲ್ಲೇ 565 ಕರೆನ್ಸಿನೂ ಓಡಾಡ್ತಾ ಇದ್ದಂಥ ಚಲಾವಣೆಯಲ್ಲಿದ್ದಂಥ ಊರು ಅಂದರೆ ಅದು ಬೆಂಗಳೂರು. ಜಗತ್ತಿನಾದ್ಯಂತ ಬೆಂಗಳೂರಿನಲ್ಲಿ ಇದ್ದಂಥ ಎಲ್ಲ ನಡೀತಾ ಇದ್ದಿದ್ದು ಯಾವುದೇ ಕರೆನ್ಸಿ ತೊಗೊಂಡ್ರು ಬೆಂಗಳೂರಲ್ಲಿ ಅವತ್ತು 500 ವರ್ಷದಿಂದನೇ ನಡೀತಾ ಇತ್ತು. ಅಂದರೆ ಕೆಂಪೇಗೌಡರ ಕಾಲದಲ್ಲಿ ಎಂಥ ಉತ್ಕೃಷ್ಟ ಪರಿಸ್ಥಿತಿಯಲ್ಲಿ ಬೆಂಗಳೂರಿತ್ತು. ಬೆಂಗಳೂರೇನು ಇವತ್ತು ನೀವು ಕಟ್ಬಿಟ್ಟು ಬೆಂಗಳೂರು ಆಗೋಗಲಿಲ್ಲ, IT ಬಂದ್ಬಿಟ್ಟು ಬೆಂಗಳೂರು ಆಗೋಗಲಿಲ್ಲ. ಕೆಂಪೇಗೌಡರು ಕಟ್ಟಿದಾಗಲೇ ಇದು ಅವತ್ತು ಜಗತ್ತಿನಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ದಂಥ ಊರು ಬೆಂಗಳೂರಾಗಿತ್ತು. ಅಂಥ ಒಂದು ಊರನ್ನು ಕಟ್ಟಿದಂಥವ್ರು ಕೆಂಪೇಗೌಡರು. ನಾವು ಯಾವುದೇ ಕಾರಣಕ್ಕೆ ಕೆಂಪೇಗೌಡರನ್ನ ಮರೆತರೆ ನಾವು ಬೆಂಗಳೂರಿಗೆ ದ್ರೋಹ ಮಾಡ್ದಂಗೆ, ನಾವು ದ್ರೋಹ ಮಾಡ್ದಂಗೆ. ಇವತ್ತು ನಾನು ಹೇಳ್ತೀನಿ, ಇದ್ರ ಮೂಲಕ ಎಲ್ಲ ಜನತೆಗೆ, ನಾನು ಬೆಂಗಳೂರಲ್ಲಿ ವಾಸ ಮಾಡೋ ಎಲ್ಲ ಜನತೆಗೆ ಒಂದು ಕರೆ ಕಟ್ತೀನಿ. ನಿಮ್ಮ ಮನೆಗಳಲ್ಲಿ ಒಂದು ಕೆಂಪೇಗೌಡರು ಫೋಟೋವನ್ನು ಇಟ್ಟು ನಿಮ್ಮ ಮನೆ ದೇವ್ರಿಗೆ ಯಾವಾಗ ಒಂದು ಹೂವು ಹಾಕ್ತೀರಾ, ಪಕ್ಕದಲ್ಲಿ ಕೆಂಪೇಗೌಡರಿಗೆ ಒಂದು ಹೂವು ಹಾಕಿ, ನಿಮ್ಮಿಂದ ಇವತ್ತು ನಾನು ಈ ಊರಲ್ಲಿ ಬದುಕ್ತಾ ಇದ್ದೀನಿ ಕೆಂಪೇಗೌಡ್ರೆ ಅಂತ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಮನೆಗೆ ನಿಮ್ಮ ಕೆಲಸಗಳಿಗೆ ಹೋಗಬೇಕು. ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಚಿಲುಮೆ ರವಿಕುಮಾರ್ ಮತ್ತು ಫೌಂಡೇಶನ್ ಅವರು ಇಂಥದ್ದೊಂದು ಅದ್ಭುತವಾದಂಥ ಕಾರ್ಯಕ್ರಮ, ಈ ಪರಿಕಲ್ಪನೆ ಅವ್ರು ನನಗೆ ಹೇಳಿದಾಗಲೇ ನಾನೇ ಒಂಥರ ಶಾಕ್ ಆಗ್ಬಿಟ್ಟೆ. ಏನಪ್ಪ ಈ ಕಥೆನ ಇವರು ನೆಲದ ಮೇಲೆ ತರ್ತಾವ್ರಲ್ಲ, ಇವತ್ತು ಬೆಂಗಳೂರು ಕೆಟ್ಟದಂಥ ಕಥೆನ ನೆಲದ ಮೇಲೆ ತಂದಂಥ ಹಿಸ್ಟ್ರಿನ ಪುನರಾವರ್ತನೆ, ಇತಿಹಾಸನ ಪುನರಾವರ್ತನೆ ಮಾಡ್ತಿದ್ದಂಥ ಚಿಲುಮೆ ರವಿಕುಮಾರ್ ಅವ್ರಿಗೆ ದೃಢ ಸಂಕಲ್ಪಕ್ಕೆ ಕೆಂಪೇಗೌಡರೇ ಆಶೀರ್ವಾದ ಮಾಡಿರೋದು. ತಾಯಿ ಅಣ್ಣಮ್ಮನ ಆಶೀರ್ವಾದ ಮಾಡಿದ್ದಾರೆ, ತಾಯಿ ಚಾಮುಂಡೇಶ್ವರಿನ ಆಶೀರ್ವಾದ ಮಾಡಿದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮನ ಭಾಳ ವಿನೂತನವಾಗಿ ನಡೆಸ್ಕೊಂಡು ಎಲ್ಲರಿಗೂ ಇದು ಗೊತ್ತಾಗಬೇಕು, ನಾವು ಪ್ರತಿಯೊಂದನ್ನು ಹೆಮ್ಮೆಯಿಂದ ನೆನಿಬೇಕು ಅನ್ನೋದಕ್ಕೆ ಭಾಳ ಸೊಗಸಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ, ಚಿಲುಮೆ ರವಿಕುಮಾರ್ ಮತ್ತು ಫೌಂಡೇಶನ್ ಇವರೆಲ್ಲ ಸೋದರರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಈ ಒಂದು ಕನ್ನಡದ ನೆಲದಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತಹ ಕುಲಕೋಟಿ ಕನ್ನಡಿಗರಿಗೆಲ್ಲರಿಗೂ ಕೆಂಪೇಗೌಡರ ಜನ್ಮದಿನಾಚರಣೆಯ ಶುಭಾಶಯಗಳು. ನಾವೆಲ್ಲರೂ ಈ ಒಂದು ಬೆಂಗಳೂರಿನಲ್ಲಿ ಕೆಲವರು ಅನ್ನ, ಉದ್ಯೋಗ ಮತ್ತು ಹಲವಾರು ರೀತಿಯ ಕೆಲಸಗಳನ್ನು ಹುಡಿಕೊಂಡು ಜೀವನವನ್ನು ಮಾಡುವಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಬೆಂಗಳೂರಿಗೆ ಬಂದಿದ್ದೀವಿ. ಮತ್ತು ಹಲವಾರು ಇಲ್ಲೇ ನೂರಾರು ವರ್ಷಗಳ ಕಾಲದಿಂದ ಇಲ್ಲೇ ಹಲವಾರು ಜನ ಸಾರ್ವಜನಿಕರು ಇಲ್ಲೇ ವಾಸವಾಗಿದ್ದಾರೆ. ಎಲ್ಲರೂ ಇವತ್ತು ನಾವು ಕೆಂಪೇಗೌಡರನ್ನು ಸ್ಮರಿಸ್ಕೊಳ್ಳುವಂಥ ದಿನ. ನಾವೇನಾದರೂ ದೇವರೆಲ್ಲಾದರೂ ಇದ್ದಾನೆ ಮನುಷ್ಯ ರೂಪದಲ್ಲಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡರು ಅಂದರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದರೆ ಇವತ್ತು ಏನು ನಾವು ಮಾಡೋಂಥ ಕೆಲಸದಲ್ಲೇ ದೇವರನ್ನು ಕಾಣಬೇಕು ಅನ್ನೋದು ನಮ್ಮ ಒಂದು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ಕ್ಷಣ. ಇಂತಹ ಒಂದು ಸುಪ್ರಸಿದ್ಧವಾದಂಥ ಜಗತ್ತಿನಲ್ಲಿ ಶ್ರೇಷ್ಠವಾಗಿ ವೇಗವಾಗಿ ಬೆಳೀತಿರುವಂತಹ ಉದ್ಯಾನ ನಗರಿ ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ವೈವಿಧ್ಯವನ್ನು ಏನು ಸಾರ್ವಜನಿಕರಿಗೆ ತಲುಪುವಂಥದ್ದು ಏನು ನಾವೆಲ್ಲ ಇವತ್ತು ಹಳ್ಳಿಗಳಲ್ಲಿ ಸಂತೆಗಳ ಥರ ಯಾವ ರೀತಿ ನೋಡ್ತೀವಿ, ಇದನ್ನು 500 ವರ್ಷಗಳ ಹಿಂದೆಯೇ ಈ ಒಂದು ಸ್ಥಳದಲ್ಲಿ ಕೆಂಪೇಗೌಡರವರ ದೂರದೃಷ್ಟಿಯಿಂದ ಇಂತಹ ಒಂದು ನಾಡನ್ನು, ಗಂಧದ ನಾಡಿನಲ್ಲಿ ಚಂದದ ವ್ಯಾಪಾರವನ್ನು ಮಾಡುವಂಥ ಉದ್ದೇಶದಿಂದ ಈ ಒಂದು ಗಂಧದ ನಾಡಿನಲ್ಲಿ ಚಂದದ ವ್ಯಾಪಾರವನ್ನು ಮಾಡಿ ಸಮೃದ್ಧಿಯಾಗಿ ವ್ಯವಸಾಯ ಮಾಡಿರುವಂಥ ದವಸ ಧಾನ್ಯಗಳನ್ನು ವಿಶ್ವದಾದ್ಯಂತ ಎಲ್ಲ ನಗರಗಳಿಗೆ ವ್ಯಾಪಾರ ಮಾಡುವಂಥ ಒಂದು ಕೇಂದ್ರವನ್ನು ಮಾಡಿದಂಥ ಪುಣ್ಯಾತ್ಮನಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂತಹ ಒಂದು ಕೆಂಪೇಗೌಡರನ್ನು ನಾವೆಲ್ಲರೂ ಪ್ರತಿ ಮನೆಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ಮನೆಗಳಲ್ಲಿ, ಕುಟುಂಬಗಳಲ್ಲಿ ಎಲ್ಲ ಸೇರಿಕೊಂಡು ಹಬ್ಬಗಳನ್ನು ಮಾಡೋಣ. ಕೆಂಪೇಗೌಡರು ಫೋಟೋ ಇಟ್ಟು ಪೂಜೆ ಮಾಡೋಣ, ಕೆಂಪೇಗೌಡರುಗಳಿಗೊಂದು ನಮನವನ್ನು ಸಲ್ಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳು. ಧನ್ಯವಾದಗಳು.